ಹಲೋ ಎವ್ರಿವನ್. ಈ ವಿಡಿಯೋಸನ್ನು ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸಂಕ್ರಾಂತಿ ಟೈಮಲ್ಲಿ ಮಾಡಿರೋಂಥ ವೀಡಿಯೋಸು. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ವೀಡಿಯೋಸನ್ನು ಕೆಲವೊಂದು ಎಡಿಟಿಂಗನ್ನು ಮಾಡಿಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮದು ಇದು ಯಾವುದೇ ರೀತಿ ಪ್ಲಾನಿಂಗ್ ಇರಲಿಲ್ಲ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ನಮ್ಮದು ಪ್ರತಿ ತಿಂಗಳು ಕಿಟ್ಟಿಲಿ ಒಂದೊಂದು ಏನಾದರೂ ಒಂದು ಸ್ಪೆಷಲಾಗಿ ಮಾಡ್ತಾನೇ ಇರ್ತೀವಿ. ಹಾಗಾಗಿ ಈ ಮಂತಲ್ಲಿ ಸಂಕ್ರಾಂತಿ ಬಂದಿತ್ತು ಅಂತ ಅದನ್ನು ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ನಮ್ಮ ಫ್ರೆಂಡ್ ಮನೆಯಲ್ಲೇ ಇದನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮಗೆ ಆ್ಯಕ್ಚುಲಿ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಏನು ಇರಲಿಲ್ಲ ಪ್ಲಾನಿಂಗಲ್ಲಿ. ಆಮೇಲೆ ಮಾಡೋಣ ಎಲ್ಲರೂ ಸೇರಿಕೊಂಡು ಚೆನ್ನಾಗಿರುತ್ತೆ ಅಂತ ಎಲ್ಲ ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ. ನೋಡಿ, ಎಲ್ಲರೂ ಅವರಿಗೆ ಇಷ್ಟ ಆಗಿರೋಂಥ ಕಲರ್ ಸ್ಯಾರಿಗಳನ್ನು ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಹೇರ್ ಸ್ಟೈಲು ಚೆನ್ನಾಗಿರಲಿ ಅಂತ ತುರುಬೆಲ್ಲ ಮಾಡಿಕೊಂಡು ಅದಕ್ಕೆ ಫ್ಲವರ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ತುಂಬ ಗ್ರ್ಯಾಂಡಾಗಿ ನಾವು ರೆಡಿ ಆಗಿಲ್ಲ. ಒಂದು ಮೀಡಿಯಮಲ್ಲಿ ಆ್ಯಕ್ಚುಲಿ ಹೆಣ್ಮಕ್ಳಂದ್ರೇ ಸ್ವಲ್ಪ ರೆಡಿ ಆಗ್ತಾರೆ. ಯಾಕೆಂದರೆ ಅವ್ರಿಗೆಲ್ಲ ತುಂಬ ಇಷ್ಟ ರೆಡಿ ಆಗೋದು ಅಂದರೆ. ಅದು ಸ್ವಲ್ಪ ಈ ಥರ ಏನಾದ್ರು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಸಕ್ತಿ ಇರುತ್ತೆ ರೆಡಿ ಆಗಬೇಕು ಅಂತ. ನೋಡಿ, ಎಲ್ಲರೂ ನಾವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಹಾಗೆ ಎಲ್ಲ ಡೆಕೋರೇಷನ್ಗೆ ಏನೇನು ಬೇಕಿತ್ತು ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ಇವಾಗ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದೀವಿ. ಆದರೂ ಸ್ವಲ್ಪ ನಾವು ಮುಂಚೆನೇ ಪ್ಲಾನಿಂಗ್ ಮಾಡಿರಲಿಲ್ಲ. ಹಾಗಾಗಿ ರೆಡಿ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಗೊಂದಲ ಆಯಿತು. ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಗೊಂದಲ ಆಗಿದ್ದರಿಂದ ಮಧ್ಯದಲ್ಲಿ ನಾವು ಮಿಡಲಲ್ಲಿ ಮಾಡ್ತಾ ಇದ್ದಿದ್ದು ನಮಗೆ ಸರಿ ಹೋಗಲಿಲ್ಲ ಅಂತ ಮತ್ತೆ ನಾವು ಇವಾಗ ಬ್ಯಾಕ್ ಸೈಡಿಗೆ ಒಂದು ಸ್ಕ್ರೀನನ್ನು ಹಾಕಿಬಿಟ್ಟು ಅಲ್ಲಿಗೆ ರೆಡಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇವಾಗ ಅಲ್ಲಿಗೆ ಸರಿ ಹೋಗ್ಬೋದು ಅಂದ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡಿಬಿಟ್ಟು ಅಲ್ಲಿಗೆ ಓಕೆ ಅಲ್ಲಿಗೆ ರೆಡಿ ಮಾಡೋಣ ಅಂತ ಎಲ್ಲ ಮತ್ತೆ ಬ್ಯಾಕ್ ಸೈಡಿಗೆ ನಾವು ಸರಿಸ್ಬಿಟ್ಟು ಮತ್ತು ಅದನ್ನು ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಅವ್ರವ್ರ ಒಪಿನಿಯನ್ ಒಬ್ಬರು ನಂತರ ಹೇಳ್ತಾ ಇದ್ದಾರೆ ನೋಡಿರಿ. ಆದರೂ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ ಒಂದು ಸಂಕ್ರಾಂತಿ ಹಬ್ಬನ ಈ ದೊಡ್ಡ ಹಬ್ಬ ಥರ ನಾವು ಆಚರಣೆ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ನೋಡಿದರೆ ನಮ್ಮಲ್ಲಿರೋ ಖುಷಿ ನೋಡಿದರೆ ಹಾಗೆ ಅನ್ನಿಸ್ತಾ ಇದೆ. ನೋಡಿ, ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅವ್ರ ಮನೇಲಿ ಇರೋವಂಥ ಐಟಮ್ಸಲ್ಲೇ ನಾವು ರೆಡಿ ಮಾಡಿದ್ದೀವಿ. ಹೊರಗಿಂದ ನಾವೇನು ಪರ್ಚೇಸ್ ಮಾಡಿಲ್ಲ. ಅದರಲ್ಲೇ ಮಾಡ್ಕೊಂಬಿಡೋಣ ಅಂತ ಅದರಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ನೋಡ್ರಿ, ರೆಡಿ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಆಲ್ರೆಡಿ ನನಗೆ ಸಾಕಾಯಿತು ಅಂತಲೇ ಕೂತೇ ಬಿಟ್ಟರು ಕೆಳಗಡೆಗೆ. ನೋಡ್ರಿ, ಹೀಗೆ ಎಲ್ಲ ಅವ್ರವ್ರದ್ದು ಯಾವ್ಯಾವ ಥರ ಬೇಕೋ ಮತ್ತೆ ಏನಾದ್ರು ಚೇಂಜಸ್ ಇದ್ದಾರೆ ಹೇಳ್ತಾ ಇದ್ದಾರೆ. ಮತ್ತೆ ಚೇಂಜ್ ಮಾಡ್ತಾನೇ ಇದ್ದೀವಿ. ಫೈನಲಿ ಅಂತೂ ಇಂತೂ ಒಟ್ಟಿಗೆ ರೆಡಿ ಮಾಡೋ ತನಕ ಸಮಾಧಾನ ಇರಲ್ಲ. ಫೈನಲಿ ರೆಡಿ ಮಾಡ್ತೀವಿ ಅದನ್ನು. ಏಕೆಂದರೆ ಸೆಲೆಬ್ರೇಷನ್ ಅಂದ್ರೇ ಹಂಗೆ ಅಲ್ವಾ, ಅವ್ನು ಖುಷಿ ಇರಬೇಕು ಅಂದರೆ ನಾವೇನಾದ್ರು ಒಂದು ಮಾಡ್ತಿದ್ದೀವಿ ಅಂದರೆ ಅದನ್ನು ಫೈನಲ್ ಮಾಡಿದಾಗಲೇ ನಮಗದು ಸೆಲೆಬ್ರೇಷನ್ ಕಂಪ್ಲೀಟ್ ಆಗೋದು. ನೋಡಿ, ಫೈನಲಿ ಕಂಪ್ಲೀಟ್ ಆಗಿದೆ ನಮ್ಮದು ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದು ಸಂಕ್ರಾಂತಿಗೆ. ಈಗ ನಮ್ಮ ಫ್ರೆಂಡು ಅವ್ರ ಮನೆಗೆ ಎಲ್ಲರನ್ನೂ ಇನ್ವೈಟ್ ಮಾಡ್ಕೊಳ್ತಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ನೋಡಿರಿ, ಅರಿಶಿನ ಕುಂಕುಮ ಕೊಟ್ಬಿಟ್ಟು ಸಂಕ್ರಾಂತಿಗೆ ಅವ್ರ ಮನೆಗೆ ಇವಾಗ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಾವು ಇದ್ರ ಜೊತೆಗೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡಿದ್ದೀವಿ, ಸಿಂಗಲ್ ಫೋಟೋಸು. ಮತ್ತು ಒಂದು ರೀಲ್ಸನ್ನು ಮಾಡಿದ್ದೀವಿ ನಾವು ಸಂಕ್ರಾಂತಿಗೆ ಅಂತ. ನಾನು ಅದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಫೈನಲಿ ಅವರೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡಾದಮೇಲೆ ನಾವು ಡೆಕೋರೇಷನ್ ಮಾಡಿರೋ ಹತ್ರ ಸ್ವಲ್ಪ ಕೆಲವೊಂದೊಂದು ಫೋಟೋಗಳನ್ನೆಲ್ಲ ತಗೊಂಡಿದ್ದೀವಿ. ನಾವು ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಂದು ಅದೇ ನಾನು ಹೇಳಿದ್ದಲ್ಲ ಮೊದಲಿಗೆ ನಿಮಗೆ, ಅವ್ರ ಮನೇಲಿರೋಂಥ ಐಟಮ್ಸಲ್ಲಷ್ಟೇ ನಾವು ಡೆಕೋರೇಷನ್ ಮಾಡ್ತಾಯಿದ್ದೀವಿ ಅಂತ. ಅದನ್ನಷ್ಟೇ ನಾವು ಯೂಸ್ ಮಾಡಿದ್ದೀವಿ ಅಲ್ಲಿ, ಬೇರೆ ಎಕ್ಸ್ಟ್ರಾ ಏನೂ ತೊಗೊಂಡೋಗಿಲ್ಲ ನಾವು. ಇದೆಲ್ಲ ಆದಮೇಲೆ ನಾವು ಕೆಲವೊಂದು ಫೋಟೋಸ್ಗಳನ್ನು ಅಲ್ಲಿ ತೆಗೆಸ್ಕೊಂಡ್ವಿ, ಎಲ್ಲ ಗ್ರೂಪಲ್ಲಿ ಮತ್ತು ಸಿಂಗಲಾಗೂ ತೆಗೆಸ್ಕೊಂಡಿದ್ದೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.